ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಲಾಸ್ಟ್ ಎಕ್ಸಾಮು, ಸೊ ಖುಷಿಯಾಗಿದ್ದೀರಿ, ಆರಾಮಾಗಿ ಲಾಸ್ಟ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳ್ಕೊಂಡು. ಸಮಾಜಶಾಸ್ತ್ರ ಅಂತ ಬಂದಾಗ 10 ಅಂಕದ ಪ್ರಶ್ನೆಗಳೇನಿರುತ್ತೆ ಅದು ತುಂಬ ಬಹುಮುಖ್ಯವಾಗಿ ಒಂದು ಉತ್ತಮ ವಿಭಾಗ, ಒಂದು ಉತ್ತಮವಾದ ಮಾರ್ಕ್ಸ್ಗಳನ್ನ ನಾವು ತೊಗೊಳ್ಬೋದು. ಆ ವಿಭಾಗದಲ್ಲಿ ಏನಾದರೂ ಕರೆಕ್ಟಾಗಿ ಸ್ಟಡಿ ಮಾಡಿಲ್ಲ ಅಂತ ಹೇಳಿದ್ರೆ 20 ಅಂಕಗಳನ್ನು ಕೂಡ ನಾವು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 10 ಅಂಕದ ವಿಭಾಗ ಡಿ, 10 ಅಂಕದ ಬಹುಮುಖ್ಯ ಪ್ರಶ್ನೆಗಳ ವಿಭಾಗದಲ್ಲಿ ನಾನು ಒಂದಿಷ್ಟು ಪ್ರಶ್ನೆಗಳ ಲಿಸ್ಟನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಈ ಹಿಂದೆನೂ ಕೂಡ ಕೊಟ್ಟಿದ್ದೀನಿ, ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಕೊಟ್ಟಂಥ ಪ್ರಶ್ನೆಗಳೆಲ್ಲವೂ ಕೂಡ ಬಂದಿದೆ. ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಹಿಸ್ಟ್ರಿಯಿಂದ ಪ್ರತಿಯೊಂದು ಸಬ್ಜೆಕ್ಟು ಕೂಡ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗಾಗಿ ಇಲ್ಲಿ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ, ಹಾಗೂ ಹಿಂದಿನ 2 ವರ್ಷದ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ, ಹಾಗೂ ಈಗ ರಿವೈಸ್ಡ್ ಏನು ಮಾಡಿದ್ದಾರೆ 2024-25ಕ್ಕೆ ಸಮಾಜಶಾಸ್ತ್ರ, ಎಲ್ಲ ಒಂದು ವಿಷಯಗಳು ಕೂಡ ರಿವೈಸ್ಡ್ ಬಿಟ್ಟಿದ್ದಾರೆ ಗೌರ್ಮೆಂಟಿಂದ. ಸೊ ಅದರಲ್ಲೂ ಕೂಡ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡಿ ಟೋಟಲ್ ಆಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ. ಇಲ್ಲಿರುವಂಥ ಪ್ರಶ್ನೆಗಳಿಗೆ ಪ್ರಿಪೇರ್ ಆಗ್ತಾ ಇರಿ, ಆದಷ್ಟು ಬೇಗ ಇದಕ್ಕೆ ಉತ್ತರವನ್ನು ಹೇಳ್ತೀನಿ. ಸೊ ನಿಮ್ಮ ಹತ್ರ ಕೂಡ ಉತ್ತರ ರೆಡಿ ಇರುತ್ತೆ. ಹಾಗಾಗಿ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀವು ರೆಡಿಯಾಗಲಿ ಅನ್ನುವಂಥ ಉದ್ದೇಶದಿಂದ ಪ್ರಶ್ನೆಗಳನ್ನ ಮಾತ್ರ ಮೊದಲಿಗೆ ಕೊಡ್ತಾ ಇದ್ದೀನಿ. ಸದ್ಯದಲ್ಲೇ ಉತ್ತರವನ್ನು ಕೂಡ ಕೊಡ್ತೀನಿ. ಹಾಗಾದರೆ ಸೆಕೆಂಡ್ PUC ಸಮಾಜಶಾಸ್ತ್ರ 2024-25ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಬರುವಂತಹ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ, ಮೊದಲ ಪ್ರಶ್ನೆ, ಭಾರತದಲ್ಲಿ ಕಾಣುವ ವೈವಿಧ್ಯತೆಯ ಅಂಶಗಳನ್ನು ವರ್ಣಿಸಿ. ಭಾರತದಲ್ಲಿ ಕಾಣುವ ವೈವಿಧ್ಯತೆಯ ಅಂಶಗಳನ್ನು ವರ್ಣಿಸಿ. ಅದೇ ರೀತಿಯಾಗಿ ಭಾರತದಲ್ಲಿ ಕಾಣುವ ವೈವಿಧ್ಯತೆಯ ವಿವಿಧ ವಿಧಗಳನ್ನು ವಿವರಿಸಿ. ಯಾಕೆ 2 ಪ್ರಶ್ನೆಯನ್ನು ಒಟ್ಟಾಗಿ ಬರೆದಿದ್ದೀನಿ ಅಂತ ಹೇಳಿದ್ರೆ, ನೀವು 2 ಟಾಪಿಕ್ನ ಒಟ್ಟಿಗೆ ಕವರ್ ಮಾಡ್ಕೊಂಡು ಹೋಗಬೇಕು. ವೈವಿಧ್ಯತೆಯ ಅಂಶಗಳು, ವೈವಿಧ್ಯತೆಯ ವಿಧಗಳು 2 ಕೂಡ ಕವರ್ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಕಾರಣಕ್ಕೆ ಪ್ಲಸ್ನ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಮೋಸ್ಟ್ ರಿಪೀಟೆಡ್ ಅಂತ ಅರ್ಥ. ಹಾಗಾಗಿ ಪ್ಲಸ್ ಹಾಕಿರೋದು, ನಿಮಗೆ ಅರ್ಥ ಆಗುತ್ತೆ. ಮೋಸ್ಟ್ ರಿಪೀಟೆಡ್ ಅಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು. 2ನೇ ಪ್ರಶ್ನೆ, ಜಾತಿಯನ್ನು ವ್ಯಾಖ್ಯಾನಿಸಿ, ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. 3ನೇ ಪ್ರಶ್ನೆ, ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ 10 ಸಂವಿಧಾನಾತ್ಮಕ ಕಾರ್ಯಕ್ರಮಗಳನ್ನು ವಿವರಿಸಿ. ಇಲ್ಲಿ 10 ಸಂವಿಧಾನಾತ್ಮಕ ಕಾರ್ಯಕ್ರಮಗಳೇನಿದೆ ಅದರ ಪಟ್ಟಿಯನ್ನು ಮಾಡಿದರೆ ಸಾಕಾಗತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಪರಿಶಿಷ್ಟ ಪಂಗಡವನ್ನು ವ್ಯಾಖ್ಯಾನಿಸಿ, ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ. ಪರಿಶಿಷ್ಟ ಪಂಗಡವನ್ನು ವ್ಯಾಖ್ಯಾನಿಸಿ, ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ. ನೆಕ್ಸ್ಟು, ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ವಿಶ್ಲೇಷಿಸಿ. ಹಾಗೂ ಏಕತೆ ಎಂದರೇನು? ಮುಂದಿನ ಪ್ರಶ್ನೆ, ಏಕತೆ ಎಂದರೇನು? ಏಕತೆಯ ಅಂಶಗಳನ್ನು ವಿವರಿಸಿ. ಭಾರತೀಯ ಗ್ರಾಮಗಳ ಅಧ್ಯಯನದ ಮಹತ್ವವನ್ನು ವಿವರಿಸಿ. ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡಂತಹ ಇತ್ತೀಚಿನ ಕ್ರಮಗಳನ್ನು ವಿವರಿಸಿ. ಕೊಳಚೆ ಪ್ರದೇಶ ಎಂದರೇನು? ಕೊಳಚೆ ಪ್ರದೇಶದ ಲಕ್ಷಣಗಳನ್ನು ವಿವರಿಸಿ. ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ವಿವರಿಸಿರಿ. ರೈತರ ಆತ್ಮಹತ್ಯೆಯನ್ನು ವಿಶೇಷಣಾತ್ಮಕವಾಗಿ ವಿವರಿಸಿ. ಮಹಿಳಾ ಸಬಲೀಕರಣ ಎಂದರೇನು? ಅದರ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ. ಕೊನೆ ಪ್ರಶ್ನೆ, ಬುಡಕಟ್ಟು ಪಂಗಡಗಳ ಕಲ್ಯಾಣ ಕಾರ್ಯಕ್ರಮಗಳನ್ನು ವಿವರಿಸಿ. ಬುಡಕಟ್ಟು ಪಂಗಡಗಳ ಕಲ್ಯಾಣ ಕಾರ್ಯಕ್ರಮಗಳನ್ನು ವಿವರಿಸಿ. ಇದಿಷ್ಟು ಕೂಡ ನಿಮ್ಮ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಇದಿಷ್ಟು ಪ್ರಶ್ನೆಗೆ ರೆಡಿಯಾಗೋದ್ರಿಂದ 20 ಅಂಕಗಳನ್ನ ನೀವು ಈಸಿಯಾಗಿ ಪಡೆದುಕೊಳ್ಬಹುದು. ಇಷ್ಟು ಪ್ರಶ್ನೆಗಳನ್ನ ಓದ್ಕೊಳ್ಬೇಕಾ ಅಂತ ಅಂದ್ಕೊಳ್ಬೇಡಿ, ಟೈಮು ಸಾಕಷ್ಟು ಇದೆ, ಸಾಕಷ್ಟು ಅಧ್ಯಯನ ಮಾಡಿ. ಕೊನೆಯ ಎಕ್ಸಾಮ್ ಆಗಿರೋದ್ರಿಂದ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಿ. ಯಾಕಂತ ಹೇಳಿದ್ರೆ ಸ್ಕೋರ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಕಾರಣ ಇಲ್ಲಿ ಒಂದು ಸ್ವಲ್ಪ ಓನ್ ಆಗಿ ಕೂಡ ನೀವು ವಿವರಣೆಯನ್ನು ಕೊಡಬಹುದು. ಹಾಗೂ ಇನ್ನೊಂದು ಬಹುಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ಕೆಲವೊಂದು ಕಾನ್ಸೆಪ್ಟು 5 ಅಂಕಕ್ಕೂ ಕೂಡ ಬರುವಂಥ ಚಾನ್ಸಸ್ಸು ತುಂಬಾ ಇದೆ. ಸೊ 5 ಅಂಕದ ಪ್ರಶ್ನೆಗಳನ್ನ ನಾನು ಕೊಡುವಾಗ ಕೂಡ ಇಲ್ಲಿನ ಕೆಲವೊಂದು ಪ್ರಶ್ನೆಗಳು ಅದರ ಸಾಲಿನಲ್ಲೂ ಸೇರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ 14 ಪ್ರಶ್ನೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡದೆ ಸರಿಯಾಗಿ ಓದಿ ಕರೆಕ್ಟಾಗಿ ಅದಕ್ಕೆ ಪ್ರಿಪೇರ್ ಆಗಿ. ಸೊ ಓದ್ಕೊಳ್ತೀರಿ ಅಂತ ಭಾವಿಸಿದ್ದೀನಿ.
ಮುಂದಿನ ವಿಡಿಯೋದಲ್ಲಿ ನಿಮ್ಮ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಒಂದಾದ ನಂತರ ಒಂದು ವೀಡಿಯೋಸ್ಗಳು ಬರ್ತಾ ಇರುತ್ತೆ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಉತ್ತರ ಸಹಿತ ವಿಡಿಯೋಗಳನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. 10 ಅಂಕದ ಪ್ರಶ್ನೆಗಳಿಗೆ ಯಾರ ಹತ್ರ ಕಂಪ್ಲೀಟ್ ಆಗಿ ಉತ್ತರನೇ ಇಲ್ಲ. ಕಾರಣ ಈಗ ಪ್ರೈವೇಟ್ ಆಗಿ ಎಕ್ಸಾಮ್ನ ಕಟ್ಟಿರುವಂಥ ವಿದ್ಯಾರ್ಥಿಗಳ ಹತ್ರ ಸೋರ್ಸ್ ಏನಾದರೂ ಇದೆಯೋ ಇಲ್ವೋ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ನಿಮ್ಮ ಹತ್ರ ಸೋರ್ಸ್ ಇಲ್ಲ ಅನ್ನೋದಾದರೆ ಆದಷ್ಟು ಬೇಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.